ಸೊ ಇಷ್ಟು ದಿನ ತುಂಬ ಜೋಶಲ್ಲಿ ಶುರು ಮಾಡ್ತಾ ಇದ್ದೆ ನಾನು ಬ್ಲಾಗ್ಸ್ನ. ಬಟ್ ಇವತ್ತು ತುಂಬ ಸೂತ್ಕದ ವಾತಾವರಣದಲ್ಲಿ ಹೇಳ್ತಾ ಇದ್ದೀವಿ. ಇದು ತುಂಬ ಬೇಗ ಹೇಳ್ತಾ ಇದ್ದೀವ, ಲೇಟಾಗಿ ಹೇಳ್ತಾ ಇದ್ದೀವ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ಟೈಮ್ ತೊಗೊಂಡು ಹೇಳಲೇಬೇಕು ಅಂತಲೇ ಬಂದಿದ್ದೀನಿ. ಬಿಕಾಸ್ ನಿಮ್ಮೆಲ್ರಿಗೂ ಗೊತ್ತು, ಯೂಶ್ವಲಿ ನಾನು ಮನೆ ವಿಚಾರನ ಎಲ್ಲ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಅಷ್ಟಾಗಿ ಶೇರ್ ಮಾಡ್ಕೊಡಲ್ಲ, ಮಾಡೋದೇ ಇಲ್ಲ ಅಂತಲ್ಲ, ಯೂಶ್ವಲಿ ಅಷ್ಟಾಗಿ ಶೇರ್ ಮಾಡ್ಕೊಡಲ್ಲ. ಎಷ್ಟು ಬೇಕು ಅಷ್ಟೇ ಹೇಳ್ಕೊಳ್ಳೋ ಅಂಥವಳು ನಾನು. ಬಟ್ ಇವತ್ತು ನಮ್ಮ ಲೈಫ್ದೊಂದು ಬಿಗ್ಗೆಸ್ಟ್ ಥಿಂಗ್ನ ನಾವು ಕಳ್ಕೊಂಡಿದ್ದೀವಿ. ಅದನ್ನ ಹೇಳಲೇಬೇಕಾಯ್ತು. ಬಿಕಾಸ್ ನಿಮ್ಮೆಲ್ರಿಗೂ ಗೊತ್ತಿತ್ತು, ಒನ್ಸ್ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣ ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಿದ್ರಿ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೇಗಿರಬಾರ್ದು, ಪ್ರತಿಯೊಂದೂ ನಿಮ್ಮ ಮನೆ ಮಗಳು ಥರ ನನ್ನ ನೋಡ್ಕೊತಾ ಇದ್ರಿ. ಅಷ್ಟು ಚೆನ್ನಾಗೆ ಜಸ್ಟ್ ವಿಡಿಯೋದಲ್ಲಿ ನೋಡಿದ್ರು ಕೂಡ ನನ್ನ ಜೊತೆಲೇ ಇರೋರ ಥರ ಫೀಲ್ ಮಾಡ್ತಾಯಿದ್ರಿ. ಸೊ ಹಾಗಾಗಿ ಆ ಋಣಕ್ಕೋಸ್ಕರ ನಾನು ಇದನ್ನ ಹೇಳಲೇಬೇಕು ಅಂತ ಬಂದಿದ್ದೀನಿ, ಬೇರೇನೂ ಇಲ್ಲ. ಹೇಗೆ ಹೇಳ್ಬೇಕು ಏನಂತ ಗೊತ್ತಿಲ್ಲ. ನಿಮ್ಗೆ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತು, ನಾನು 5th ಮಂತ್ ತುಂಬಿ 6th ಮಂತಿಗೆ ಬಂದಿದ್ದೀನಿ ಅಂತ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ನಾನು ಶೇರ್ ಮಾಡ್ಕೊಂಡಿರೋ ಹಾಗೆ ಅನಾಮಲಿ ಆಗಿತ್ತು. ಬಟ್ ಡಾಕ್ಟ್ರು ನನಗೆ ಲೇಟ್ ಅನಾಮಲಿ ಮತ್ತು ಫೀಟಲ್ ಎಕೋ ಸ್ಕ್ಯಾನ್ನ ರೆಫರ್ ಮಾಡಿದ್ರು ಮಾಡಿಸ್ಬೇಕು ಅಂತ. ನಾವೆಲ್ಲದನ್ನು ಮಾಡಿದ್ವಿ. ಆ್ಯಂಡ್ ಊರಿಗೂ ಹೋಗಬೇಕು ಅಂತ ಕೂಡ ಹೇಳಿದ್ದೆ. ಊರು ಕೂಡ ಹೋಗಿ ಬಂದ್ವಿ. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಗ್ರೇಟ್. April 1st ನಾನು ಸ್ಕ್ಯಾನ್ನ ಮಾಡಿಸ್ಕೊಂಡ್ವಿ ಹೋಗ್ಬಿಟ್ಟು. ಫೀಟಲ್ ಎಕೋ ಆ್ಯಂಡ್ ಇದೆಲ್ಲ ನಾರ್ಮಲ್ ಅಂತಾನೆ ಇತ್ತು. ಆ್ಯಂಡ್ ಅದಾದಮೇಲೆ ಡಾಕ್ಟರ್ ಸಜೆಷನ್ ಕೇಳಿಕೊಂಡು ಟ್ರಾವೆಲ್ ಮಾಡ್ಬೋದಾ ಅಂತ. ಎಲ್ಲ ಹೆಲ್ದಿಯಾಗಿದ್ದು, ನಾನು ಮಗು ಎಲ್ಲ ಹೆಲ್ದಿಯಾಗಿದ್ದಕ್ಕೆ ವಿತ್ ಆಲ್ ದ ಪ್ರಿಕಾಷನರಿ ಮೆಷರ್ಸ್ ನಾವು ಊರಿಗೆ ಹೋಗಿದ್ವಿ. ಹೋಗಲೇಬೇಕಾದ ಪರಿಸ್ಥಿತಿ, ಸೊ ಹೋಗಿದ್ವಿ. ರಿಟರ್ನ್ ನಾವು ಬಂದಿದ್ದು ಬುಧವಾರ, April 8ನೇ ತಾರೀಕು ನಾವು ರಿಟರ್ನ್ ಬೆಂಗಳೂರಿಗೆ ಬಂದ್ವಿ. ಆಲ್ ಆಫ್ ಅ ಸಡನ್ ಬಂದಿದ್ದ ತಕ್ಷಣವೇ ನನಗೆ ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತಲ್ಲ, ಹೊಟ್ಟೆ ನೋವು ಶುರುವಾಯಿತು. 3rd ಮಂತಲ್ಲೇ ಇದು ನನಗೆ ಸ್ವಲ್ಪ ಈ ಥರ 3rd ಮಂತಿಗೆ ಮುಂಚೆಯಿಂದನೂ ಹೊಟ್ಟೆ ನೋವಿತ್ತು. ಈ ಥರ ಸ್ವಲ್ಪ ಜಾಸ್ತಿ ಹೊಟ್ಟೆ ನೋವೆಲ್ಲ ನನಗೆ 3rd ಮಂತಿಂದ ಸ್ವಲ್ಪ ಜಾಸ್ತಿ ಇತ್ತು. ಬಟ್ ದೆನ್ ನಾವು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಬಿಕಾಸ್ ಅದು ನನ್ನ ನೆಗ್ಲಿಜೆನ್ಸಿನೋ ಏನೋ ಗೊತ್ತಿಲ್ಲ. ಡಾಕ್ಟ್ರನ್ನ ಹೋಗಿ ಅವಾಗ ಸ್ಕ್ಯಾನ್ ಮಾಡಿಸ್ತಿದ್ವಿ. ನೀವು ಕೇಳ್ತಿದ್ರಿ ಎಲ್ರು ಎಂತಕ್ಕೆ ಎವ್ರಿ ಮಂತ್ ಸ್ಕ್ಯಾನ್ ಅಂತ. ಇದಕ್ಕೆ ನಂಗೆ ಸ್ವಲ್ಪ ಆಗಾಗ ಹೊಟ್ಟೆ ನೋವು ಬರ್ತಿತ್ತಲ್ಲ, ಹಾಗಾಗಿ ಅವ್ರು ಹೇಳೋರು ಗ್ರೋತ್ ಆಗ್ತಿರುತ್ತಲ್ಲ, ಅದರಿಂದನೂ ಬರ್ಬೋದು, ಏನು ಹೆದರಿಕೆ ಎಲ್ಲ, ಮಗು ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆ, ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ನೋ ನೀಡ್ ಟು ವರಿ ಅಂತ ಹೇಳ್ಬಿಟ್ಟು ಅವಾಗಿಂದನೂ ಡಾಕ್ಟರ್ ನಮಗೆ ಹೇಳಿದರು. ಸೊ ಥಿಂಗ್ಸ್ ಆರ್ ಗೋಯಿಂಗ್ ವೆಲ್. ಬುಧವಾರ ಬಂದಾಗ ತುಂಬ ಜಾಸ್ತಿ ಸ್ವಲ್ಪ ಹೊಟ್ಟೆ ನೋವು ಬಂತು. ನಾವು ಟ್ರಾವೆಲ್ ಮಾಡಿದ್ವಲ್ಲ, ಹಾಗಾಗಿ ಕನ್ಸಲ್ಟ್ ಬೇಡ, ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗೋಣ ಅಂದ್ಬಿಟ್ಟು ಇದು ಮಾಡಿ ಒಂದ್ಸತಿ ನಾನು ಗೈನಿಕಿಗೆ ಕಾಲ್ ಮಾಡಿ ಕೇಳಿದ್ವಿ, ಈ ಥರ ಊರಿಗೆ ಹೋಗಿದ್ವಿ, ಇವತ್ತು ಬಂದ್ವಿ, ಈ ಥರ ಆಗ್ತಿದೆ ಅಂತ. ನನ್ನ ಗೈನಿಕ್ ತುಂಬ ಒಳ್ಳೆಯವರು. ನಾವು ಊರಿಗೆ ಹೋದಾಗ್ಲೂ ಎಲ್ಲದನ್ನು ಫಾಲೋ ಅಪ್ ಮಾಡ್ತಾಯಿದ್ರು. ಮೆಡಿಕೇಶನ್ಸ್ ಆಗ್ತಿದೆಯಾ ಇದೆಯಾ ಇಲ್ವಾ, ಯಾವ ಮೆಡಿಸಿನ್ಸ್ ತೊಗೊತಾ ಇದ್ದೀನಿ, ಯಾವಾಗ ರಿಟರ್ನ್ ಬರ್ತೀವಿ, ಎಲ್ಲದನ್ನು ಶಿ ವಾಸ್ ಡೂಯಿಂಗ್ ಪ್ರಾಪರ್ ಫಾಲೋ ಅಪ್. ನಾವು ಅವ್ರು ನನ್ನ ಹತ್ರ ಫಾಲೋ ಅಪ್ ಮಾಡ್ತಾಯಿದ್ರು. ಸೊ ಅವತ್ತು ಬುಧವಾರ ಹೋಗಿ ಡಾಕ್ಟರ್ ಕಾಲ್ ಮಾಡಿದ ತಕ್ಷಣ ಶಿ ಸೆಡ್ ಬನ್ನಿ ನೋಡೋಣ ಕ್ಲಿನಿಕ್ ಹತ್ರ ಅಂತ. ವೆನ್ ಐ ವೆಂಟ್ ಟು ಕ್ಲಿನಿಕ್ ಶಿ ಸೆಡ್ ಇಮಿಡಿಯೇಟಾಗಿ ಅಡ್ಮಿಟ್ ಆಗಬೇಕಾಗತ್ತೆ, ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗೋಣ. ಅಪೋಲೋದಲ್ಲಿ ನಾನು ತೋರಿಸಿದ್ದು, ಬಟ್ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಗೊತ್ತಿರೋ ಹಾಸ್ಪಿಟಲ್ ಅಲ್ಲೇ ನಿಯರಲ್ಲಿ, ಇಲ್ಲೇ ಕೋಣಕುಂಟೆ ಕ್ರಾಸ್ ಹತ್ರ ಕ್ಯೂರಾ ಅಂತ ಹೇಳ್ಬಿಟ್ಟು ಒಂದು ಹಾಸ್ಪಿಟಲ್ ಇದೆ, ಅಲ್ಲಿಗೆ ಅಡ್ಮಿಟ್ ಮಾಡಿ 24 hours ನಾನು ಅಬ್ಸರ್ವೇಷನಲ್ಲಿ ಇಟ್ಟಿದ್ರು. ನಂಗೆ ಹೊಟ್ಟೆ ನೋವು ಕಂಟ್ರೋಲ್ ಆಗಲೇ ಇಲ್ಲ. ಆ್ಯಂಡ್ ವಿ ವರ್ ಸೋ ಮಚ್ ಸ್ಕೇರ್ಡ್. ಬಟ್ ಎಲ್ಲೋ ಒಂದು ಕಡೆ ಧೈರ್ಯ ಇತ್ತು. ಬಿಕಾಸ್ ನಾನು ಯಾರಿಗೂ ಏನೂ ಕೆಟ್ಟದ್ದು ಮಾಡಿಲ್ಲ, ನನ್ನ ಗಂಡ ಯಾರಿಗೂ ಏನೂ ಕೆಟ್ಟದ್ದು ಮಾಡಿಲ್ಲ, ನಾವು ಮೋಸ ಮಾಡಿಲ್ಲ, ಏನೂ ಇಲ್ಲ. ದೇವ್ರ ಹತ್ರ ಹರಕೆ ಹೊತ್ಕೊಂಡು ಮಗು ಬೇಕು ಅಂತ ಮಗು ಪಡ್ಕೊಳ್ತಿದ್ದವ್ರು ನಾವು. ಬಟ್ ಗುರುವಾರ ತುಂಬ ಜಾಸ್ತಿ ಆಯಿತು. ನಾನು ಆಲ್ಮೋಸ್ಟ್ 18 hours ನನಗೆ ನಿದ್ರೆ ಬಂದಿಲ್ಲ, ಏನಿಲ್ಲ, ನಿದ್ರೆನೇ ಮಾಡಿಲ್ಲ ಅಂಟಿಲ್ ನಾನು ಹೋಗಿ ಅಡ್ಮಿಟ್ ಆದಾಗಿಂದ. ನಿದ್ರೆ ಒಂದು ಕ್ಷಣ ಕಣ್ಮುಚ್ಚಿಲ್ಲ. ನಾನು, ನಮ್ಮ ಮನೆಯವರು, ನಮ್ಮ ಅತ್ತೆ ಮಾವ, ನನ್ನ ತಂಗಿ ತಮ್ಮ, ಎಲ್ಲರೂ ಅಷ್ಟೇ, ಎಲ್ಲ ಹಾಸ್ಪಿಟಲ್ ಬಾಗ್ಲಲ್ಲೇ ಕಾಯ್ಕೊಂಡು ಕೂತಿದ್ವಿ. ವಿ ವರ್ ಹ್ಯಾವಿಂಗ್ ಎನ್ ಹೋಪ್, ಮೇ ಬಿ ಹುಷಾರಾಗಿ ಬರ್ತೀನಿ, ಆಚೆ ನೀರು ಕಮ್ಮಿ ಆಗಿರ್ಬೋದು, ಅದು ಏನೋ ಸಣ್ಣ ಪುಟ್ಟದ್ದು ಏನಾದರೂ ಆಗಿರುತ್ತೆ, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಅಂತ. ಬಟ್ ಡಾಕ್ಟರು ಅಷ್ಟೊತ್ತು ಅಬ್ಸರ್ವೇಷನಲ್ಲಿ ಇಟ್ಟ ಮೇಲೆ ನಿತಿನ್ಗೆ ಹೇಳಿದ್ರು, ಇಬ್ಬರಲ್ಲಿ ಒಬ್ರು ನುಡಿಸ್ಕೊಬೋದು ಅಷ್ಟೇ ಅಂತ. ಬಿಕಾಸ್ ಮಗು ಹೊಟ್ಟೆಲ್ಲ ಡೆತ್ ಆಗಿ ಹೋಗಿತ್ತು. ದೇರ್ ವಾಸ್ ನೋ ರೀಸನ್.
ಸುಮ್ಮನೆ That is where we just ಎಲ್ಲ ಕಳ್ಕೊಂಡ್ಬಿಟ್ವಿ ನಾವು. ಲೈಫಲ್ಲಿ ಎಲ್ಲ ಹೋಪ್ ಹೊಂಟಾಯ್ತು. ಬಟ್ ಸ್ಟಿಲ್ ಅವ್ರು ಹೇಳಿದ್ರಂತೆ ಡಾಕ್ಟರ್ ಹತ್ರ. ಇದೆಲ್ಲ ನನಗೆ ಡಾಕ್ಟರೇ ಕನ್ವೆ ಮಾಡಿದ್ದು, ಬಿಕಾಸ್ ಟು ಮೇಕ್ ಮೀ ಟು ಫೀಲ್ ಸ್ಟ್ರಾಂಗ್ ಆಲ್ವೇಸ್. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮನೆ, ಕಾರು, ಆಸ್ತಿ ಎಲ್ಲ ಮಾರ್ಬಿಟ್ರು ಪರವಾಗಿಲ್ಲ, ಎಷ್ಟೇ ಖರ್ಚಾಗಲಿ ಇಬ್ಬರು ಬೇಕು ನಂಗೆ ಉಳಿಸ್ಕೊಡಿ ಅಂತ. ಅವ್ರೂ ಇಲ್ಲ, ಮಗುಗೆ ಉಸಿರಾಟನೇ ನಿಂತೋಗಿದೆ, ಹಾರ್ಟ್ ಬೀಟ್ ಇಲ್ಲ ಅಂತ ಹೇಳಿದ್ರು. ಗುರುವಾರ ಸುಮಾರು 2:51ಕ್ಕೆ ಡೆಲಿವರಿ ಆಯಿತು. ಇಟ್ ವಾಸ್ ಅ ಬಾಯ್ ಬೇಬಿ. ಹಿ ವಾಸ್ ನೋ ಮೋರ್. ಸುಮ್ಮನೆ ತಂದು ಕಂಟ್ರೋಲ್ ಮಾಡ್ಕೊ, ಹೇಳಿ ಮುಗಿಸ್ಬೇಕು. ಅವ್ರಂದ್ರು ನನ್ನ ಮೆಂಟಲಿ ತುಂಬ ಸಪೋರ್ಟ್ ಮಾಡ್ಬೇಕು, ಈಗ ನಾರ್ಮಲ್ ಡೆಲಿವರಿ ಮಾಡಬೇಕು, ಸಿಸೇರಿಯನ್ ಆದರೆ ನೆಕ್ಸ್ಟ್ ಬೇಬಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಸೊ ನಿತಿನ್ ಸ್ಟುಡ್ ಸ್ಟ್ರಾಂಗ್ ವಿತ್ ಮೀ ಆ್ಯಂಡ್ ಸೆಡ್, ನಂಗೆ ನೀನು ಇಂಪಾರ್ಟೆಂಟ್ ಇದೆಯಾ, ನಂಗೆ ಬೇರೆ ಏನೂ ಬೇಡ, ಪರವಾಗಿಲ್ಲ, ಇಬ್ರಿಗೆ ನಮಗೆ ನಾವು ಮಕ್ಕಳಾಗಿರೋಣ, ಕಷ್ಟಪಟ್ಟು ನಾರ್ಮಲ್ ಡೆಲಿವರಿ ಒಂದು ಪುಷ್ ಮಾಡ್ಕೊಂಬಿಡು, ಜೀವನದಲ್ಲಿ ಇನ್ನೇನು ಕೇಳಲ್ಲ ಅಂತ ಹೇಳಿದ್ರು. ದೆನ್ ವಿ ಸಪೋರ್ಟೆಡ್ ಆ್ಯಂಡ್ ಇಟ್ ವಾಸ್ ಡನ್. ಅದಾದ್ಮೇಲೆ ನನಗೆ ಮಗುನೂ ತೋರಿಸಿರ್ಲಿಲ್ಲ ಅವರು. ಓನ್ಲಿ ಹಿ ವಾಸ್ ಸೋ ಡೌನ್ ದಟ್ ಡೇ. ನನಗೆ ಮಗುನೇ ತೋರಿಸಿರ್ಲಿಲ್ಲ, ಅವರು ಮುಖನ ನೋಡೋಕ್ಕಾಗಿರ್ಲಿಲ್ಲ. ನೆಕ್ಸ್ಟ್ ಡೇ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಡಿಸ್ಚಾರ್ಜ್ ಆಯಿತು. ವಿ ರಿಕ್ವೆಸ್ಟೆಡ್ ಡಾಕ್ಟರ್, ಕಾರ್ ಹಿಡ್ಕೊಂಡು ಬೆಡ್ಕೊಂಬಿಟ್ಟಿದ್ದೀವಿ, ನಾಟ್ ಮೀ, ಮಗು ಬೇಕು ನಮಗೆ, ಪ್ಲೀಸ್ ಕೊಡಿ, ಅಟ್ಲೀಸ್ಟ್ ಫೈನಲ್ ರಿಚುವಲ್ಸ್ ಮಾಡ್ತೀವಿ, ನಮಗೆ ಋಣ ಇರಲಿಲ್ಲ ಪೇರೆಂಟ್ಸ್ ಆಗೋಕ್ಕೆ ಅಂತ, ಒಳ್ಳೆ ಮಗುಗೆ ಅಂತ. ಮೈ ಕಿಡ್ ವಾಸ್ ಸೋ ಕ್ಯೂಟ್ ಆ್ಯಂಡ್ ಹಿ ವಾಸ್ ಸೋ ಗುಡ್. ಹಿ ವಾಸ್ ಬಾಯ್. ಇವನ್ ಎಲ್ಲರೂ ಹೇಳ್ತಿದ್ರಲ್ಲ ಕಮೆಂಟಲ್ಲಿ, ರಂಜು ನಿನಗೆ ಬಾಯ್ ಬೇಬಿನೇ ಆಗೋದು ಅಂತ. ಆಸ್ ಯು ವಿಶ್ ಐ ಹ್ಯಾಡ್ ಅ ಬಾಯ್ ಬೇಬಿ. ನಾನು ಯಾವತ್ತು ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ಈ ಥರ ಒಂದು ಕೆಟ್ಟ ದಿನ ನಮ್ಮ ಜೀವನದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಜೀವನದಲ್ಲಿ ಎಷ್ಟೋ ಕಷ್ಟ ನೋಡ್ಬಿಟ್ಟಿದ್ದೆ ನಾನು. ಬಟ್ ಅದೆಲ್ಲ ಒಂದ್ ಕಡೆ ಹಾಕಿದ್ರೆ ಇದೊಂದ್ ಕಡೆ ಹಾಕಿದ್ರೆ ಇದೇ ಜಾಸ್ತಿ ತೂಗ್ತಿತ್ತು ನನಗೆ. ಫಸ್ಟ್ ಟೈಮ್ ನಾನು ಅಮ್ಮ ಆಗ್ತಿದ್ದೆ. ದೇವ್ರಿಗೆ ಕಣ್ಣಿಲ್ಲ ಅನ್ಸುತ್ತೆ, ಕಿತ್ಕೊಂಡ್ಬಿಟ್ಟ, ಬೇರೆ ಯಾರು ಸಿಗ್ಲಿಲ್ವಾ ಅಂತ. ಎಷ್ಟೊಂದ್ ಜನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ನೋಡಿ ಹೊಟ್ಟೆ ಹೊರ್ಕೋತಿರ್ತೀವಿ. ಹೆಂಗ್ ಮಗುನೆಲ್ಲ ಬಿಸಾಕ್ಬಿಟ್ಟು ಹೋಗಿರ್ತಾರೆ, ಅವನ ನೀರಲ್ಲಿ ಬಿಸಾಕ್ತಾರೆ, ಬೈಕಲ್ಲಿ ತುರ್ಕಿ, ಮಣ್ಣು ತುರ್ಕಿ, ಚೀಲದಲ್ಲಿ ಕಟ್ಟಿ ಕಸಕ್ಕೆಲ್ಲ ಎಷ್ಟೆಲ್ಲ ಹೋಗಿರ್ತಾರೆ. ಎಷ್ಟು ಮುದ್ದಾಗಿರುತ್ತೆ. ದೇವ್ರ ಅಂಥವ್ರಿಗೆಲ್ಲ ಮಗು ಕೊಡ್ತಾನೆ. ಬಟ್ ಎಷ್ಟು ಕೇರ್ ಮಾಡಿದ್ರು ಗೊತ್ತಾ, ಫ್ರಮ್ ದ ಡೇ ಒನ್ ದೇ ಕನ್ಫರ್ಮ್ಡ್ ಐ ವಾಸ್ ಕ್ಯಾರಿಂಗ್. ಒಂದೇ ಒಂದು ಹುಲ್ಕಡ್ಡಿ ನನ್ನ ಕೈಯಲ್ಲಿ ಎತ್ಸಿರ್ಲಿಲ್ಲ. ಡಾಕ್ಟ್ರು ಹೇಳಿದ್ದಕ್ಕೆ, ಅವಳು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ನನ್ನ ಕೇಳಿದ್ದೆಲ್ಲ ಮಾಡೋರು. ನನಗೆ ಆಫೀಸಲ್ಲೂ ಅಷ್ಟೇ ಒಳ್ಳೆ ಸಪೋರ್ಟ್ ಸಿಕ್ಕಿತ್ತು, ಒಳ್ಳೆ ಕೊಲಿಗ್, ಒಳ್ಳೆ ಕೆಲಸ, ಮನೆಯಲ್ಲೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು. ಎಲ್ಲ ಕಡೆ ನನಗೊಂಥರ ಪ್ರಿನ್ಸಸ್ ಟ್ರೀಟ್ಮೆಂಟ್ ಇತ್ತು. ನನಗೆಲ್ಲೂ ಸ್ಟ್ರೆಸ್ ಡೇನೇ ಇರಲಿಲ್ಲ. ಒಂದು 2-3 ದಿನ ಅದೊಂಥರ ಬೇರೆಯವ್ರ ವಿಚಾರಕ್ಕೆ ಬಿಟ್ರೆ ಬೇರೆ ಎಲ್ಲೂ ನಂಗೆ ಯಾವ ಸ್ಟ್ರೆಸ್ಡ್ ಡೇಸೇ ಇರಲಿಲ್ಲ. ಅಷ್ಟು ಚೆನ್ನಾಗಿದೆ ನಾನು. ನಮ್ಮಮ್ಮ ಬರ್ತಿಲ್ಲ ನೋಡೋಕ್ಕೆ ಅನ್ನೋದೊಂದು ಬೇಜಾರು ಬಿಟ್ರೆ ಅದೊಂದು ಇನ್ಯಾವುದೂ ಇರಲಿಲ್ಲ. ನನ್ನ ಗಂಡ ಅದನ್ನು ಮರೆಸ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಅದು ಯಾವುದು ನನ್ನ ತಲೆಗೆ ಹೋಗದೆ ಇರೋ ಥರ ಅಷ್ಟು ಚೆನ್ನಾಗಿ ನೋಡ್ಕೊಂಡು ನನ್ನ ಮಗುಗೆ ಹಿಂಗೆ ಆಗೋಯ್ತು. ದೆನ್ ಶುಕ್ರವಾರ ನಾವು ಹೋಗಿ ಮಗುಗೆ ಫೈನಲ್ ರಿಚುವಲ್ಸ್ನ ಬನಶಂಕರಿಲಿ ಮಾಡಿದ್ವಿ. ಆ್ಯಂಡ್ ಮುಂಚೆ ಅಂದ್ಕೊಂಡಿದ್ದು ನಮ್ಮ ಜಮೀನಲ್ಲಿ ಹೋಗಿ ಮಾಡಬೇಕು ಅಂತ ಅಂದ್ಬಿಟ್ಟು, ಬಿಕಾಸ್ ಅವನಿಗೋಸ್ಕರ ದೇವಸ್ಥಾನನ ಕಟ್ಟಬೇಕು ಆ ಥರ ಎಲ್ಲ ಆಸೆ ಇತ್ತು. ಅವನ್ನ ನಾವು ಯಾವಾಗಲೂ ಪುಟಾಣಿ ಪುಟಾಣಿ ಅಂತ ಅಂತಿದ್ವಿ ಹೊಟ್ಟೆಲಿರುವಾಗಿಂದನು.
ಬಾಯ್ ಬೇಬಿ ಆದರೆ ಪುಟಾಣಿ, ಗರ್ಲ್ ಬೇಬಿ ಆದರೆ ಪುಟ್ಟಮ್ಮ ಅಂತ ಹೆಸರಿಟ್ಟಿದ್ವಿ ನಾವು, ಕ್ಯೂಟಾಗಿ ಕರಿಬೇಕು ಅಂತ. ಡೈಲಿ ಮಾತಾಡ್ತಿದ್ದೆ ನನ್ನ ಗಂಡ, ಮೂಮೆಂಟ್ಸ್ ಎಲ್ಲ ಫೀಲ್ ಆಗ್ತಿತ್ತು. ಆ್ಯಂಡ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೇ ಬಿಫೋರ್ 5th ಮಂತಿಗೆ ಕಾಲಿಡೋಕ್ಕೆ ಮುಂಚೆನೇ ನನಗೆ ಮೂಮೆಂಟ್ ಶುರುವಾಗಿತ್ತು, ಬೇಬಿ ಕಿಕ್ಸ್ ಎಲ್ಲ ಗೊತ್ತಾಗ್ತಿತ್ತು. ಆಗಲೂ ಡಾಕ್ಟರ್ ಹತ್ರ ತುಂಬ ಹೆಲ್ದಿ ಆಗಿದೆ ಮಗು, ಒಳ್ಳೆ ಗ್ರೋತ್ ಇದೆ ಅಂತ ಅಂದ್ಬಿಟ್ಟು ಅವನು ಹುಟ್ಟಾಗ್ಲೂ ಪ್ರಾಪರ್ ಗ್ರೋತಲ್ಲಿದ್ದ. ನಿಜ ಗೊತ್ತಿಲ್ಲ ಎಷ್ಟು ದೇವ್ರು ಮಾಡ್ತೀನಿ, ಎಷ್ಟು ಅರ್ಕೆ ಓದ್ಕೋತೀನಿ, ಎಷ್ಟು ದೇವಸ್ಥಾನ ಸುತ್ತೀನಿ, ಎಷ್ಟು ಪೂಜೆ ವ್ರತಗಳನ್ನ ಮಾಡ್ತೀನಿ, ಯಾವ ದೇವರು ನನಗೆ ಟೈಮಲ್ಲಿ ಕೈ ಹಿಡಿಲಿಲ್ಲ. ನನ್ಗೆ ಹಿಂಗೆ ಆಗಕ್ಕೆ ಮುಂಚೆನೂ ನಾನು ಊರಿಗೆ ಹೋಗಿದ್ದು ದೇವ್ರಿಗೆ ಹರಕೆ ತೀರಿಸ್ಬಿಟ್ಟು ಬರಬೇಕು ಅಂತ, ಅನ್ನೋದು ನಾನು ಅದಕ್ಕೂ ಹೋಗ್ತಾ ಇರಲಿಲ್ಲ ಇತ್ತು. ದೇವ್ರಿದ್ದಾರೆ ನೋಡ್ಕೊತಾರೆ, ಡಾಕ್ಟರ್ ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟಿದ್ದೀರಲ್ಲ ಅಂತ ಇದು ಮಾಡ್ಕೊಂಡಿದ್ವಿ. ಆ್ಯಂಡ್ ನಮ್ಮ ಜೊತೆ ಬಂದಿದ್ದು ನಾನು ಬಾಣಂತನ ಮಾಡಬೇಕು ಅಂತ ಅಂದ್ಬಿಟ್ಟು. ನಮ್ಮಮ್ಮ ಎಲ್ಲ ನನ್ನ ತವ್ರ ಮನೆಯಿಂದ ನಮ್ಮ ಅಪ್ಪಾಜಿ ಕೈಲಿ ಇದೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವರೇ ಬಂದಿದ್ರು ಬಾಣಂತನ ಮಾಡಬೇಕು ಅಂತ. ಸೀಮಂತ್ ಡೇಟ್ ಫಿಕ್ಸ್ ಆಗಿತ್ತು, ಹಾಲ್ ಬುಕ್ ಆಗಿತ್ತು, ಡೆಕೋರೇಷನ್ ಬುಕ್ ಆಗಿತ್ತು, ಫೋಟೋಗ್ರಾಫರ್, ಮೇಕಪ್. ಅಷ್ಟೇ ನನಗೆ ಈ ವಿಚಾರ ಹೇಳಬೇಕಿತ್ತು, ಹೇಳಿದ್ವಿ. ಇಷ್ಟೆಲ್ಲ ಆದಮೇಲೆ ಕಿತ್ಕೊಂಡ್ಬಿಟ್ರು ಅನ್ನೋ ಬೇಜಾರಿದೆ ತುಂಬ ದೇವ್ರ ಮೇಲೆ. ಬಟ್ ಏನು ಮಾಡಬೇಕಂತ ನನಗೆ ಗೊತ್ತಿಲ್ಲ. ಕರೆಂಟ್ಲಿ ನನ್ನ ಬಗ್ಗೆ ವಿಚಾರಿಸೋದಾದರೆ, ಯೂಶಲಿ ಬೇಬಿ ಆದಮೇಲೆ ಹೆಂಗೆ ಬಾಣಂತನ ಆಗ್ತಿತ್ತು ಅದೇ ಥರ ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಆ್ಯಂಡ್ ಯಾರು ನಮ್ಮಿಬ್ಬರನ್ನ ಒಂಟಿಯಾಗಿರೋಕ್ಕೆ ಬಿಡ್ತಿಲ್ಲ. ಎಲ್ಲರೂ ಮನೇಲಿ ತುಂಬ ಕೇರ್ ಮಾಡ್ತಿದ್ದಾರೆ. ಆ್ಯಂಡ್ ಸುಮಾರು ಜನ ಫೋನ್ ಮಾಡಿ ವಿಚಾರಿಸ್ತಾ ಇದ್ದಾರೆ. ಫ್ಯಾಮಿಲಿಗೆಲ್ಲ ವಿಚಾರ ತಿಳಿಸಿದ್ವಿ, ಬಟ್ ಫ್ರೆಂಡ್ ಸರ್ಕಲ್ ಅಂತ ಯಾರಿಗೂ ಹೇಳಿಲ್ಲ. ಕೆಲವೊಬ್ರು ಗೊತ್ತಾಗೋಗಿದೆ ಹೆಂಗೆ ಏನು ಅಂತ ಗೊತ್ತಿಲ್ಲ. ಕೆಲವೊಬ್ರು ಓಲ್ಡ್ ವಿಡಿಯೋಸ್ಗೆ ಕಮೆಂಟ್ ಕೂಡ ಹಾಕ್ತಿದ್ರ. ನಾನು ಅದನ್ನ ಲೈವ್ ಕೂಡ ಮಾಡಿಲ್ಲ ಇದನ್ನ ಕಮೆಂಟ್ನ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟ, ಐ ಹ್ಯಾವ್ ಟು ಕಮ್ ಬ್ಯಾಕ್ ಸ್ಟ್ರಾಂಗ್. ಅದಕ್ಕೆ ಮನೆಯವ್ರ ಸಪೋರ್ಟ್ ಇದೆ ನನಗೆ. ಐ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗ್, ವಿ ಬೋತ್ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗ್. ಇವತ್ತು ಕೂಡ ಯಾರೋ ನಿತಿನ್ಗೆ ನಮ್ಮ ಸಬ್ಸ್ಕ್ರೈಬರು ಎಲ್ಲವರು ಸೂಪರ್ ಮಾರ್ಕೆಟ್ಗೆ ಹೋಗಿದ್ರೆ ಏನೋ ತರಕ್ಕೆ, ಆಗ್ಲೂ ಸಿಕ್ಬಿಟ್ಟು ರಂಜು ಹೇಗಿದ್ದಾರೆ ಏನೋ ಅಂತೆಲ್ಲ ವಿಚಾರಿಸಿದ್ರಂತೆ. ಇದ್ರ ಮೇಲೆ ಇದ್ರ ಬಗ್ಗೆ ಯಾರು ದಯವಿಟ್ಟು ಯಾವ ಕ್ವೆಶನು ಕೇಳಬೇಡಿ. ಐ ಹೋಪ್ ನಿಮಗೂ ಅರ್ಥ ಆಗುತ್ತೆ. ಇದರಿಂದ ಎಷ್ಟು ಜನ ಖುಷಿ ಪಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಾಗಿದೆ. ನಾನು ಹೇಳೋದಿಷ್ಟೇ, ಇದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಅಲ್ವಾ, ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ. ಒಂದು ಚೊಂಬು ಹಾಲು ಕುಡಿದ್ಬಿಡಿ, ಅದಕ್ಕೆ ಸಕ್ಕರೆ, ಬಾದಾಮ್ ಪೌಡರ್ ಎಲ್ಲ ಹಾಕ್ಕೊಂಡು ಕುಡಿದ್ಬಿಡಿ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ನೀವು ಈ ವಿಚಾರ ಕೇಳಿದಾಗ ಎಷ್ಟು ಖುಷಿ ಪಟ್ರಿ ಅನ್ನೋದು ನನಗೆ ಗೊತ್ತಾಯಿತು. ದಟ್ಸ್ ಓಕೆ, ಪರವಾಗಿಲ್ಲ. ಎಲ್ಲ ಜೀವನದಲ್ಲೂ ಒಂದು ರಾಂಗ್ ಡೇಸ್ ಅಥವಾ ವರ್ಸ್ಟ್ ಡೇಸ್ ಅಂತ ಇರುತ್ತೆ. ವಿ ಆರ್ ಫೇಸಿಂಗ್ ಇಟ್ ಫಾರ್ ನಾವು. ಮುಂದೊಂದು ದಿನ ಒಳ್ಳೇದಾಗೇ ಆಗುತ್ತೆ ಅನ್ನೋ ನಂಬಿಕೆ ನನ್ನ ಮೇಲಿದೆ, ನಮಗಿದೆ. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ, ನಾವು ಅವಾಗಿಂದ ಮುಳ್ಳಿನ ದಾರಿನೇ ಹಿಂದೆನೇ ಬಂದವರೇ ಹೊರ್ತು ಎಲ್ಲೋ ಅಡ್ದಾರಿಗೆ ಕಾಲಿಟ್ಟು ಹೋದವರಲ್ಲ. ಒಳ್ಳೆ ರೀತಿಲೇ ದುಡ್ಕೊಂಡು, ಒಳ್ಳೆ ರೀತಿಲೇ ಹೆತ್ತವ್ರನ್ನ ನೋಡಿಕೊಂಡು ಎಲ್ಲರ ಜೊತೆನೂ ಚೆನ್ನಾಗಿದ್ದೀವಿ. ನನ್ನ ಅವಾಗಿಂದ ನೋಡ್ತಾ ಇರೋ ಜನಗಳಿಗೆ ಗೊತ್ತಿರುತ್ತೆ, ನನ್ನ ಕ್ಲೋಸ್ ಫ್ಯಾಮಿಲಿ ಅಥವಾ ಕ್ಲೋಸ್ ರಿಲೇಟಿವ್ಸ್ಗೆ ನಾವೇನು ಅನ್ನೋದು ಗೊತ್ತಿದೆ. ಅಷ್ಟು ಸಾಕು ನನಗೆ. ಯಾರಿಗೂ ನಾನು ಏನು ಅಂತ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ. ಬಟ್ ನೀವು ಖುಷಿಯಾಗಿದ್ದೀರಲ್ಲ, ಪರವಾಗಿಲ್ಲ, ಖುಷಿಯಾಗಿರಿ ಅಷ್ಟೇ ಹೇಳ್ತೀವಿ. ಇವತ್ತಿಂದ ನಮ್ಮ ಕಣ್ಣೀರು ನಮಗೆ ಇರಲಿ, ನಮ್ಮ ನೋವು ನಮಗೆ ಇರಲಿ. ಯಾವ ಶತ್ರುಗೂ ನನಗೆ ಎಷ್ಟು ಕೆಟ್ಟದ್ದು ಬಯಸೋರ್ಗು ಈ ಥರ ಡೇಸ್ ಬರೋದು ಬೇಡ. ಇದು ಹೆಂಗಾಗುತ್ತೆ ಅಂದರೆ, ಮಗು ಆಗಿಲ್ಲ ಅಂತ ಎಷ್ಟೋ ವರ್ಷ ಕೊರ್ಗಿದ್ರು ಈ ಥರ ನೋವು ಬೇಡ. ಕೊಟ್ಟು ಕಿತ್ಕೊಳ್ಳೋ ಅಂತ ದೇವ್ರಿಗೆ ಕಲ್ಲು ಮನ್ಸು ಯಾಕೆ ಬಂತು ಅಂತ ನನಗೆ ಅರ್ಥ ಆಗದೆ ಹೋಯ್ತು. ಇಷ್ಟೇಷ್ಟಿದ್ದ ನನ್ನ ಮಗ, ನನ್ನ ಅಂಗೈಯಷ್ಟಗಳ ಹಿಂಗೆ ಕಿತ್ಕೊಂಡ್ರೋ ದೇವ್ರಿಗೆ ಗೊತ್ತಿಲ್ಲ. ಐ ವಾಸ್ 23 weeks 3 days 4 days. ಅವಾಗ ಎಕ್ಸಾಕ್ಟಾಗಿ ಅರ್ಧ ವೇಲಿದ್ದೆ ನಾನು. ಹಾಫ್ ವೇಲಿ ಕಿತ್ಕೊಬಿಟ್ರು. ನನ್ಗೆ ಅವಾಗ ತುಂಬ ಬೇಜಾರಿತ್ತು. ಬಟ್ ಇವಾಗ ಹೇಳೋದಷ್ಟೇ, ಬಹುಶಃ ಒಂದು ದೇವ್ರ ಮಗು ಇರ್ಬೋದೇನೋ. ದೇವ್ರಿಗೆ ತುಂಬ ಆಸೆಯಾಗಿ ಕರ್ಕೊಂಡಿದ್ದಾರೆ.
ಅವ್ನು ಇನ್ನೊಂದು ಜನ್ಮ ಅಂತ ಇದ್ರೆ ಹೆಲ್ದಿಯಾಗಿ ಮತ್ತೆ ನನ್ನ ಹೊಟ್ಟೆಲೆ ಹುಟ್ಲಿ, ಏನು ಕಷ್ಟ ಬಂದ್ರು ಏನೇ ಆದರೂ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊತೀನಿ. ನಾವು ಇದ್ದಷ್ಟು ದಿವಸನೂ ನನ್ನ ಮಗುಗೆ ಯಾವ ಕಷ್ಟನೂ ಬರ್ದೇ ಇರೋ ಥರ ನೋಡ್ಕೋತೀವಿ. ಎಲ್ಲ ಪೇರೆಂಟ್ದು ಇದೇ ಆಸೆ ಇರುತ್ತೆ. ಬಟ್ ದೆನ್ ಯಾ ಈ ಥರ ಅದ್ರ ಮೇಲೆ ಒಬ್ಬೊಬ್ಬರು ಒಂಥರ ಹೇಳಿದಿರ, ಲೈಕ್ ಟ್ರಾವೆಲಿಂಗ್ ಜಾಸ್ತಿ ಆಯಿತು, ಕಣ್ಣು ವಿಡಿಯೋ ಮಾಡಬಾರ್ದಿತ್ತು, ಅದು ಇದು ಅಂತೆಲ್ಲ ಹೇಳ್ಕೊಂಡು ಇಲ್ಲಿ ಸಮಾಧಾನ ಮಾಡಕ್ ಹೇಳ್ತಿದ್ರ ಅಥವಾ ಲೈಕ್ ಯಾರು ಸಮಾಧಾನ ಮಾಡೋ ಥರ ಹೇಳಲಿಲ್ಲ. ಎಲ್ಲ ಚುಚ್ಚಿ ಚುಚ್ಚಿ ಮಾತಾಡಿದ್ದು. ಅಯ್ಯೋ ಯೂಟ್ಯೂಬ್ ಮಾಡ್ತಾಳೆ ಅದಕ್ಕೆ ಹಂಗಾಯ್ತು, ಈ ಥರ ತುಂಬ ಹಾಶಾಗಿ ಮಾತಾಡಿದ್ದು. ಏಂತಕ್ಕೆ ಶೋಕಿ ಮಾಡಬೇಕಿತ್ತು ಈ ಥರ ಎಲ್ಲ ಅಂತ. ಏನು ಶೋಕಿ ಇದೆ ಇದರಲ್ಲಿ? ಏನು ನನ್ನನ್ನು ಎಷ್ಟು ಜನ ನೋಡಿದೀರಾ? ಹಬ್ಬಬ್ಬ ಅಂದ್ರೆ ಒಂದು 30,000 ಜನದ ಮೇಲೆ ನನ್ನ ವಿಡಿಯೋಸ್ನ ನೋಡಿಲ್ಲ. ಅಂದರೆ ಪರ್ ವಿಡಿಯೋಗೆ ಹೈಯೆಸ್ಟ್ ವ್ಯೂಸ್ ಅಂದರೆ 40, 50, 60,000ವರೆಗೂ ಹೋಗಿದೆ ಇಲ್ಲಿವರೆಗೂ ಅನ್ಕೊಳ್ಳಿ. ನಂದು ನಂದು ಪ್ರೆಗ್ನೆನ್ಸಿ ರಿವೀಲ್ ವಿಡಿಯೋನು ದೇವಸ್ಥಾನದ ಹತ್ರ ಹಾಕಿದ್ದು ನಾನು ಇದೇ ಕಾರಣಕ್ಕೆ, ಅಮ್ಮನವ್ರ ಆಶೀರ್ವಾದದಿಂದ ಇರಲಿ, ಯಾವ ಕೆಟ್ಟ ಕಣ್ಣು ಬೀಳಬಾರ್ದು ಅಂತ. ಅದು ನಾನು 4ನೇ ತಿಂಗಳಿಗೆ ಬಿದ್ದ ಆದಮೇಲೆ ರಿವೀಲ್ ಮಾಡಿದ್ದು. ಅದ್ರಲ್ಲಿ ಕೆಟ್ಕಂಡು ಬೀಳೋದು ಏನಿದೆ? ಎಷ್ಟೋ ಜನ ಲಕ್ಷಾಂತರ ವ್ಯೂಸ್ ಹೋಗೋರು ಇದ್ದಾರೆ, ಬೇರೆ ಬೇರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ. ಕೆಲವೊಬ್ರು ಹಾಗಿದ್ದಾಗಲೇ ಎಲ್ಲ ರಿವೀಲ್ ಮಾಡ್ಕೊಳ್ಳಿದ್ದಾರೆ. 3 ತಿಂಗಳಿಗೆ ರಿವೀಲ್ ಮಾಡೋರು, 2 ತಿಂಗಳಿಗೆ ರಿವೀಲ್ ಮಾಡೋರು, ಈ ಥರ ಎಲ್ಲ ಇದ್ದಾರೆ. ಅವ್ರಿಗೇನು ಬೀಳ್ದೆ ಕಣ್ಣು ನನಗೆ ಬಿತ್ತಾ? ನಾನು ವಿಡಿಯೋ ಹಾಕಿದ್ದು ತಪ್ಪಾಯ್ತಾ? ಟ್ರಾವೆಲ್ ಮಾಡಿದೆ ಅಂತೀರ. ಡಾಕ್ಟರ್ ಕ್ಲಿಯರ್ ಆಗಿ ಹೇಳಿದ್ರು ಟ್ರಾವೆಲಿಂದ ಏನೂ ಇಶ್ಯೂ ಆಗಿಲ್ಲ, ದಿಸ್ ಇಸ್ ನಾಟ್ ಅಬೌಟ್ ದ ಟ್ರಾವೆಲ್ ಅಂತ. ಬಟ್ ಆಯಿತು, ಚುಚ್ಚಿ ಮಾತಾಡಬೇಕು ಅಂತ ಇದ್ರೆ ದಯವಿಟ್ಟು ನಮಗೆ ಕೇಳಿಸೋ ಥರ ಮಾತಾಡಬೇಡಿ. ನಾನು ಯಾವಾಗ ಹೇಳಿದ್ದೆ, ಕೆಟ್ಟದ್ದು ಬಯಸಿ, ಬಟ್ ನಿಮ್ಮ ಹತ್ರನೇ ಇಟ್ಕೊಂಡು ಬಯಸ್ಕೊಳ್ಳಿ ನಿಮ್ಗೆ ಆ ಥರ ಮನಸ್ಥಿತಿ ಇದ್ದರೆ. ಬಟ್ ನಮ್ಮ ಕಿವಿಗೆ ಬೀಳೋ ಥರ ದಯವಿಟ್ಟು ಏನೂ ಮಾತಾಡಬೇಡಿ. ನಾವು ಆಲ್ರೆಡಿ ಅರ್ಧ ಸತ್ತು ಬದುಕಿದ್ದೀವಿ. ಇವಾಗ ಇನ್ನೂ ನಮಗೆ ನೀವು ಆಡೋ ಮಾತುಗಳೆಲ್ಲ ಕೇಳಿ ನಡೆಯೋ ಶಕ್ತಿ ಇಲ್ಲ. ನಮಗೆ ಗೊತ್ತು ನಮ್ಮ ಅಪ್ಪ ಅಮ್ಮಂದಿರು ಎಷ್ಟು ಕಣ್ಣೀರು ಹಾಕ್ತಿದ್ದಾರೆ, ನಾವೆಷ್ಟು ಹಾಕ್ತಿದ್ದೀವಿ ಅಂತ. ಅವನೊಬ್ಬನಿಂದ ಇಡೀ ಫ್ಯಾಮಿಲಿ ಅಳ್ತಾ ಇದೆ ಇವತ್ತು. ಅವನಿದ್ದಿದ್ರೆ ತುಂಬ ಚೆನ್ನಾಗಿರೋದು. ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಬಟ್ ದೆನ್ ನಮಗೆ ಅದೃಷ್ಟ ಇರಲಿಲ್ಲ ಅನಿಸುತ್ತೆ ಆ ಮಗುಗೆ ಪೇರೆಂಟ್ಸ್ ಆಗೋಕ್ಕೆ. ತುಂಬ ಖುಷಿಯಲ್ಲಿದ್ವಿ, ವಿ ಆರ್ ಗೋನ ಬಿ ಅ ಪೇರೆಂಟ್ಸ್ ಅಂತ. ಪ್ರೀ ಪ್ರೆಗ್ನೆನ್ಸಿ ಫೋಟೋಶೂಟಿಗೆ ಎಲ್ಲದಕ್ಕೂ ಬುಕ್ ಆಗಿತ್ತು. ಪ್ರತಿಯೊಂದು ಹಾಸ್ಪಿಟಲ್ ಡೆಲಿವರಿಗೂ ಕೂಡ ನಾವೆಲ್ಲದನ್ನು ಬುಕ್ ಮಾಡಿದ್ವಿ, ಪ್ಯಾಕೇಜು. ನಂಬ್ತಿರೋ ಬಿಡ್ತಿರೋ ನಾಮಕರಣದವರೆಗೂ ನಮ್ಮಪ್ಪ ಎಲ್ಲ ಮಾತಾಡ್ಬಿಟ್ಟಿದ್ರು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಅಷ್ಟು ಆಸೆ. ಮೊದಲನೇ ಮಗು ನಮ್ಮ ಫ್ಯಾಮಿಲಿಗೆ. ನಾನು ದೊಡ್ಡವಳು, ಓನ್ಲಿ ಡಾಟರ್, ಫಸ್ಟ್ ಡಾಟರ್ದು ಫಸ್ಟ್ ಮಗು ಆಗಿರ್ತಿತ್ತು. ಇವ್ರ ಫ್ಯಾಮಿಲಿಗೆ ಕೊನೆಯ ಮಗ, ಕುಟುಂಬಕ್ಕೆ ಒಂದು ಕೊನೆ ಮಗನ ಮೊದಲನೇ ಮಗು ಆಗಿತ್ತು. ಆ್ಯಂಡ್ ನಮ್ಮ ಸೀಮಂತ್ ಡೇಟ್ ಫಿಕ್ಸ್ ಆಗಿದ್ದು ಕೂಡ May 10ಗೆ. 11th ನನ್ನ ಬರ್ಡೇ, 10th ಮದರ್ಸ್ ಡೇ ಇತ್ತು. ಮದರ್ಸ್ ಡೇ ದಿನನೇ ಮಾಡ್ಕೊಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ದೆ. ನಂಗೆ ಋಣ ಇರಲಿಲ್ಲ ಅನಿಸುತ್ತೆ ಆ ಮಗುಗೆ ತಾಯಿ ಆಗೋಕ್ಕೆ. ದಟ್ಸ್ ಫೈನ್. ನಾನು ಇಷ್ಟೇ ಕೇಳ್ಕೊಳ್ಳೋದು, ದಯವಿಟ್ಟು ಆದರೆ ಒಳ್ಳೇದು ಮಾತಾಡಿ. ದಯವಿಟ್ಟು ಯಾರಿಗೂ ನನಗೆ ಅಲ್ಲ ಯಾರಿಗೂ ಕೆಟ್ಟದ್ದು ಮಾತಾಡ್ಬಿಡಿ. ಎಷ್ಟೋ ಕಮೆಂಟ್ಸ್ಗಳನ್ನ ನಾವು ಇಗ್ನೋರ್ ಮಾಡಿಬಿಡ್ತೀವಿ. ತುಂಬ ಕೆಟ್ಟದಾಗಿ ಮಾತಾಡ್ತೀರಾ, ಫೇಕ್ ಅಕೌಂಟ್ಸಿಂದ ಎಲ್ಲ ಬಂದು ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಿರೋ ನೀಚ ಜನಗಳನ್ನ ನಾನು ನೋಡ್ತಾ ಇದ್ದೀನಿ. ನನಗೆ ಗೊತ್ತು ಅವ್ರು ಯಾರು ಅಂತ. ಕೆಲವೊಬ್ರು ಮಾಡಿಸ್ತಿದ್ದಾರೆ, ಅವರೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಕೊಟ್ಟು ನಾವು ಕೊಟ್ಟಿರೋದ್ ಲೆಕ್ಕಕ್ಕಿಲ್ಲ, ಅಲ್ಲಿ ಕೊಟ್ಟಿರೋದನ್ನ ಬಂದು ವಾಪಸ್ ತಗೊಂಡೋಗ್ಬಿಡಿ ಮನೆಗೆ. ನಾನು ಓಪನ್ ಆಗಿ ಹೇಳ್ತಿರೋದು, ಅದು ಯಾವ ಫೇಕ್ ಅಕೌಂಟ್ ಇದೆಲ್ಲ ಮಾಡಿಸ್ತಿದ್ದೀರಲ್ಲ, ನೀವೇನೇನು ಕೊಟ್ಟಿದ್ದೀರಾ ಎಲ್ಲ ತುಂಬಿಕೊಂಡಿದೆ ಇಲ್ಲ ಅನ್ಸುತ್ತೆ. ನಂಗೆ ಸಫೋಕೇಟ್ ಆಗ್ತಿದೆ, ಪ್ಲೀಸ್ ತಗೊಂಡೋಗ್ಬಿಡಿ. ನಾವು ಕೊಟ್ಟಿರೋದು ಅವ್ರಿಗೆ ಲೆಕ್ಕ ಬೇಡ, ನಾವು ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ನಾವೀಗ ನಮ್ದು ಓನ್ ಸ್ಟೇಟಲ್ಲಿ ಇದ್ದೀವಿ, ನಮ್ಮ ಕೈಲಿ ಆಗ್ತಾ ಇಲ್ಲ ಏನು ಮಾತಾಡೋ ಹಾಗಿದ್ದಿದ್ರೆ ಓಪನ್ ಆಗಿ ಮಾತಾಡ್ಬೋದಿತ್ತು. ಬಟ್ ಆ ಮೊಮೆಂಟಲ್ಲಿ ಇಲ್ಲ ನಾವು. ಸೊ ಇನ್ನೂ ನೀವು ಫೇಕ್ ಅಕೌಂಟಲ್ಲಿ ಮಾತಾಡ್ತೀರಾ ಅಥವಾ ಒರಿಜಿನಲ್ ಅಕೌಂಟಲ್ಲಿ ಬಂದು ಕಮೆಂಟ್ ಹಾಕ್ತೀರಾ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಬಿಟ್ಬಿಡಿ. ನೀವು ಕಮೆಂಟ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಏನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ಇನ್ನೊಂದು ಹೇಳ್ಬೇಕು ಜನಕ್ಕೆ, ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಥರನೇ ರಿಯಲ್ ಲೈಫ್ ಇರಲ್ಲ. ನಂದು ಇಲ್ಲ, ಐ ಆಮ್ ಟೆಲ್ಲಿಂಗ್ ಯು. ನಾನೇ ನಿಮ್ಗೆ ಹೇಳ್ಕೊತೀನಿ, ನಾನು ತೋರಿಸ್ಕೊಳ್ಳೋದೇ ಇಲ್ಲ ನನ್ನ ರಿಯಲ್ ಲೈಫ್ ಏನು ಅಂತ ಅಂದ್ಬಿಟ್ಟು ಅಷ್ಟು ಈಸಿಯಾಗಿ. ಎಷ್ಟು ಬೇಕು ಅಷ್ಟೇ ತೋರಿಸ್ತೀನಿ. ಬಿಕಾಸ್ ಎವ್ರಿ ಒನ್ ವಿಲ್ ಬಿ ಹ್ಯಾವಿಂಗ್ ದರ್ ಪರ್ಸ್ನಲ್ ಸ್ಪೇಸ್. ಇಲ್ಲಿ ನಾನು ಇದಕ್ಕೆ ಮುಂಚೆನೂ ಮಾತಾಡಿದ್ದೀನಿ, ಈಗ ಹೇಳೋದು ಅಷ್ಟೇ. ಸ್ಟಾಪ್ ಬೀಯಿಂಗ್ ಫೇಕ್ ಅಷ್ಟೇ. ನಿಮ್ಗಾದ್ರೆ ನಿಜವಾಗಿ ಜೀವನ ಮಾಡಿ, ಕಷ್ಟಪಟ್ಟು ದುಡಿದು ಜೀವನ ಮಾಡಿ. ಈ ಥರ ಎಲ್ಲ ಇನ್ನೊಬ್ರಿಗೆ ಅವಳು ಹಾಳಾಗೋಗ್ಲಿ ಅಂತ ದಯವಿಟ್ಟು ಬಯಸಕ್ಕೆ ಹೋಗಬೇಡಿ. ಇವತ್ತು ನಿಮ್ಮ ಟರ್ನ್ ನಡೀತಾ ಇರ್ಬೋದು,
ಬಟ್ ನಾಳೆ ದಿನ ನನ್ನ ಸೈಕಲ್ ಚಕ್ರನೂ ಓಡ್ತಾ ಇರುತ್ತಲ್ಲ, ಅವಾಗ ನನ್ನ ಟರ್ನು ಬರುತ್ತೆ. ಬಟ್ ನಾನು ಟು ಬಿ ವೆರಿ ಫ್ರ್ಯಾಂಕ್, ನಾನು ಯಾವತ್ತು ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಹಿಂದೆ ಬಯಸಿಲ್ಲ, ಮುಂದಕ್ಕೆ ನೀನು ಹಾಳಾಗೋಗು ಹಂಗಿಂಗೆ ಅಂತ ಬಯಸಲ್ಲ. ನೀವು ಚೆನ್ನಾಗಿರಿ, ದೇವ್ರು ನಿಮ್ಮನ್ನು ಚೆನ್ನಾಗೇ ಇಟ್ಟಿರಲಿ. ನನ್ಗೆ ಈ ಥರ ಎಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅಂತ ಗೊತ್ತಾದ್ಮೇಲೆ ಸತ್ತೋಗಿದ್ದೀನಿ ಅರ್ಧ. ನಾನು ಲಿಟ್ರಲಿ ಯಾವ ಸಂಬಂಧಗಳಿಗೂ ಎಂತಕ್ಕೂ ಬೆಲೆ ಇಲ್ಲ ಅಂತ ಒಂದು ಗೊತ್ತಾಗಿದೆ. ಅಷ್ಟೇ ಹೇಳ್ತೀನಿ, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಮುಂದೆ ನನಗೂ ಒಳ್ಳೇದಾಗಲಿ ಅಂತ ಬಯಸಿ, ನನಗೂ ತಾಯಿಯಾಗೋ ಅದೃಷ್ಟ ಸಿಗಲಿ ಅಂತ ಬಯಸಿ, ನಿಜವಾಗ್ಲೂ ದೇವ್ರು ಕೊಡೋದನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಭಕ್ತಿಯಿಂದ ಸ್ವೀಕರಿಸ್ತೀನಿ ಆ ಪ್ರಸಾದನ. ನಾನು ನಿಜವಾಗ್ಲೂ ನನ್ನ ಗಂಡಂಗಂತೂ 100% ಹೋಪ್ಸ್ ಹೊಂಟೋಗಿದೆ ದೇವ್ರ ಮೇಲೆ. ಅವನು ಎಷ್ಟು ನಂಬ್ತಿದ್ದ. ನಾವಿಬ್ರು ಒಬ್ರಿಗೊಬ್ರನ್ನ ಈ ಥರ ಪರಿಸ್ಥಿತಿಯಲ್ಲಿ ನೋಡ್ಕೊಂಡಿದ್ದೆ ದಿನಗಳೇ ಇಲ್ಲ. ನಮ್ದು 5 ವರ್ಷದ ರಿಲೇಷನ್ಶಿಪ್ಪಲ್ಲಿ ತುಂಬ ಕೆಟ್ಟ ಸ್ಟೇಜಸ್ನ ಫೇಸ್ ಮಾಡಿದ್ದೀನಿ, ಬಟ್ ಈ ಥರ ಮಾಡಿರಲಿಲ್ಲ. ಅವಾಗ ಎಲ್ಲವಾಗಲೂ ಅವ್ನು ನನ್ನ ಜೊತೆಲಿದ್ದಾನೆ. ಅವ್ನು ಸಿಕ್ತಾಗಿಂದನೂ ಇದ್ದಾನೆ. ಅವ್ನು ಹೇಳೋದಷ್ಟು ಯಾಕೆ ದೇವರೆಲ್ಲ ಕಷ್ಟ ನಿನಗೆ ಕೊಡ್ತಾರೆ ಅಂತ. ಇಷ್ಟೆಲ್ಲ ಕಷ್ಟ ಅನುಭವಿಸಿನೂ ಮತ್ತೆ ಮೇಲೆ ನಿನ್ಗೆ ಹೆಂಗೂ ತಗೋತೀಯಲ್ವಾ, ತಗೋ ಇದನ್ನು ಅನುಭವಿಸು ಅಂತಾನೆ. ಕೆಟ್ಟವ್ರಿಗೆಲ್ಲ ಒಳ್ಳೇದೇ ಆಗ್ತಾ ಇದೆ. ಸಾರಿ, ನಾನು ನೋವಲ್ಲಿ ಏನೇನೋ ಮಾತಾಡ್ತಿದ್ದೀನಿ, ಹಿಂಗೆ ಆಗ್ತಾ ಇಲ್ಲ. ಸದ್ಯಕ್ಕೆ ನಾನು ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಫ್ಯೂಚರ್ ಡೇಸಲ್ಲಿ ನನಗಾಗಿಲ್ಲ ಅಂದರೂ ನಮ್ಮ ಮನೆಯವರು ಯೂಟ್ಯೂಬ್ ನಡೆಸ್ತಾರೆ. ನನ್ನ ಬಿಟ್ಟೇ ಬಿಡಬೇಕು, ಯೂಟ್ಯೂಬ್ ಸವಾಸನೆ ಬೇಡ ಅನ್ನೋಷ್ಟು ಬೇಜಾರಾಗೋಗಿತ್ತು. ಬಟ್ ನಮ್ಮ ಅತ್ತೆ, ನಮ್ಮ ಅಪ್ಪಾಜಿ, ನಮ್ಮ ಮಾವ, ಇವರು, ನನ್ನ ತಂಗಿ, ತಮ್ಮ, ನನಗೆ ಬೇಕಾದವರು, ನನ್ನ ಮನೆಯವರು, ನನ್ನವರು ಅಂತ ಅನ್ನಿಸ್ಕೊಂಡಿರೋರು ಎಲ್ಲರೂ ನನಗೆ ಹೇಳಿದಿಷ್ಟೇ, ನೀನು ಯಾವುದೇ ಕಾರಣಕ್ಕೂ ಬಿಡಬೇಡ, ಯಾರ್ದೋ ಮಾತು ಕೇಳಿಕೊಂಡು ನಿನ್ನನ್ನು ಪ್ರೀತಿಸೋ ಜನ ಇದ್ದಾರೆ, ಅವ್ರಿಗೋಸ್ಕರ ವಿಡಿಯೋ ಮಾಡು, 4 ಜನ ನೋಡಲಿ ಸಾಕು, ಬಟ್ ನಿಲ್ಲಿಸ್ಬೇಡ, ಬ್ರೇಕ್ ತೊಗೊಂಡು ಅದ್ರ ಪರವಾಗಿಲ್ಲ ಕಂಟಿನ್ಯೂ ಮಾಡು ಅಂತ ಅಂದರು. ಸೊ ಆದರೆ ನಾನು ಮಾಡ್ತೀನಿ, ಇಲ್ಲ ನಮ್ಮ ಮನೆಯವ್ರಿಗೆ ಹ್ಯಾಂಡ್ ಓವರ್ ಕೊಡ್ತೀನಿ, ಯಾರು ಮಾಡ್ತಾರೇನೋ ಗೊತ್ತಿಲ್ಲ. ಫಾರ್ ಸಮ್ ಡೇಸ್ ನಾನು ರಿಕವರ್ ಆಗಿ ವಾಪಸ್ ಬರಬೇಕು. ಆ್ಯಂಡ್ ವೆರಿ ಸೂನ್ ನಾನು ಈ ಮನೆಯೂ ಖಾಲಿ ಮಾಡಬೇಕು ಅಂತ ಇದ್ದೀವಿ. ಆ್ಯಂಡ್ ಈಗ ನಾನಿರೋ ಜೆ ಪಿ ನಗರಲ್ಲಿ, ಬಟ್ ನಾನು ಬನ್ನರ್ಘಟ್ಟ ರೋಡ್ ಸೈಡ್ ನೋಡ್ತಾ ಇದ್ದೀವಿ, ನಮ್ಮ ಆಫೀಸ್ಗೆ ಹತ್ರ ಆಗೋ ಥರ, ಅರ್ಕೆರೆ, ಮೀನಾಕ್ಷಿ ಮಾಲ್ ಈ ಸೈಡ್ಗೆ. ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ದಯವಿಟ್ಟು ಹೆಲ್ಪ್ ಮಾಡಿ. ಹುಡ್ಕಕ್ಕೆ ಹೋಗೋಕ್ಕೂ ಕಷ್ಟ ಆಗ್ತಿದೆ, ಆಚೆ ಹೋಗೋಕ್ಕಾಗ್ತಿಲ್ಲ. ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ನ ನೋಡಿದ್ರೆ ಸಹಿಸೋಕ್ಕಾಗ್ತಿಲ್ಲ. ಮಕ್ಕಳನ್ನ ನೋಡಿದ್ರು ಆಗ್ತಿಲ್ಲ ತಡ್ಕೊಳಕ್ ನನಗೆ. ಸೊ ಸದ್ಯಕ್ಕೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಷ್ಟೇ.